ನೀರಿನ ಟ್ಯಾಂಕ್ಗೆ ಬಿದ್ದು ಹೆಣ್ಣು ಮಗುವನ್ನು ಬದುಕಿಸಲು ಉಪ್ಪಿನಲ್ಲಿ ಹೂತಿಟ್ಟ ಪೋಷಕರು ಮನೆ ಮುಂದೆ ಆಟ ಆಡುತ್ತಿದ್ದ 18 ತಿಂಗಳ ಹೆಣ್ಣು ಮಗು ಎದುರು ಮನೆಯ ನೀರಿನ ಟ್ಯಾಂಕ್ಗೆ ಬಿದ್ದು ಮೃತಪಟ್ಟಿರುವ ದಾರುಣ ಘಟನೆ ಬಾಗಲಕೋಟೆ ನವನಗರದ ಸೆಕ್ಟರ್ ನಂಬರ್ 38ರಲ್ಲಿ ನಡೆದಿದೆ. ಈ ರೀತಿ ಉಪ್ಪಿನಲ್ಲಿ ಹೂತಿಟ್ಟ ಮೃತ ಮಗುವಿನ ಹೆಸರು ಅಮೀನಾ ಪಠಾಣ. ಎಂದಿನಂತೆ ಈ ಮಗು ಮನೆ ಮುಂದೆ ಆಟ ಆಡುತ್ತಿದ್ದಳು. ಪೋಷಕರು ತಮ್ಮ ಕೆಲಸದಲ್ಲಿ ಬಿಜಿ ಆಗಿದ್ದರೂ ಏನೂ ಅರಿಯದ ಈ ಪುಟ್ಟ ಕಂದಮ್ಮ ಆಟ ಆಡುತ್ತಲೇ ಹೋಗಿ ಎದುರು ಮನೆಯ ನೀರಿನ ಟ್ಯಾಂಕ್ಗೆ ಬಿದ್ದು ಮೃತಪಟ್ಟಿದೆ. ಮಗು ಮೃತಪಟ್ಟಿದ್ದರೂ ಅದನ್ನು ಒಪ್ಪಿಕೊಳ್ಳದ ಪೋಷಕರು ಮಗುವನ್ನು ಹೇಗಾದರೂ ಮಾಡಿ ಬದುಕಿಸಲೇಬೇಕು ಎಂದು ಮುಂದಾಗಿದ್ದಾರೆ. ನೀರಿನಲ್ಲಿ ಮುಳುಗಿ ಸತ್ತವರನ್ನು ಉಪ್ಪಿನಲ್ಲಿ ಮುಳುಗಿಸಿ ಇಟ್ಟರೆ ಮತ್ತೆ ಜೀವ ಬರುತ್ತದೆ ಎಂಬ ನಂಬಿಕೆ ಅವರದ್ದಾಗಿತ್ತು. ಮಗುವಿನ ಮುಖವನ್ನು ಮಾತ್ರ ಹೊರಗಿಟ್ಟು ಇಡೀ ದೇಹವನ್ನು ಉಪ್ಪಿನಲ್ಲಿ ಮುಳುಗಿಸಿ ಇಟ್ಟಿದ್ದಾರೆ. ಮಗುವಿನ ಶವವನ್ನು ಬಾಗಲಕೋಟೆ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ತಂದ ಮೇಲೂ ಪೋಷಕರ ಪ್ರಯತ್ನ ನಿಂತಿರಲಿಲ್ಲ. ಆಸ್ಪತ್ರೆಯ ಮರಣೋತ್ತರ ಪರೀಕ್ಷಾ ಕೊಠಡಿಯ ಬಳಿಯೂ ಮಗುವನ್ನು ಉಪ್ಪಿನಲ್ಲಿ ಮುಳುಗಿಸಿ ಇಟ್ಟು ಮಗುವಿನ ಕಿವಿಯ ಬಳಿ ಮೊಬೈಲ್ನಲ್ಲಿ ಕುರಾನ್ ಪಠಾಣದ ಪ್ರಾರ್ಥನೆಯನ್ನು ಹಾಕಿ ಬದುಕಿಸಲು ನಡೆಸಿದ ಪ್ರಯತ್ನ ನೆರೆದಿದ್ದವರ ಮನ ಕಲಕುವಂತಿತ್ತು. ಮಗುವಿಗೆ ಮತ್ತೆ ಜೀವ ಬರಬಹುದು ಎಂಬ ಆಸೆಯಿಂದ ಪೋಷಕರು 2 ತಾಸಿಗೂ ಅಧಿಕ ಕಾಲ ಮಗುವಿನ ದೇಹವನ್ನು ಉಪ್ಪಿನಲ್ಲೇ ಇಟ್ಟಿದ್ದರು. ಆದರೆ ಯಾವುದೇ ಪವಾಡಗಳು ನಡೆಯದಿದ್ದಾಗ ಪೋಷಕರು ನಿರಾಶೆಗೊಂಡಿದ್ದಾರೆ. ಘಟನಾ ಸ್ಥಳಕ್ಕೆ ನವನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆ ಮಗು ಆಟ ಆಡ್ಕೊಂತ ಏನೈತೆ ಆ ಟ್ಯಾಂಕಿನಲ್ಲಿ ಏನೈತೆ ಹೋಗಿ ಬಿದ್ದುಬಿಟ್ಟಿದ್ದಾರೆ. ಆನಂತರ ಏನೈತೆ ಅವ್ರ ಮನೆಯವರು ಬಂದ ನಂತರ ಟಾಕಿ ಏನೈತೆ ಮುಚ್ಚಿಬಿಟ್ಟಿದ್ದಾರೆ. ಅವ್ರಿಗೂ ಗೊತ್ತಿಲ್ಲ ಏನಾಗಿದೆ ಅನ್ನೋದು. ಆನಂತರ ಎಲ್ಲರೂ ಬಂದು ಏನೈತಿ ನಮ್ಮ ಓಣಿ ಇವರು ಎಲ್ಲರೂ ಕೂಡ ಏನೈತಿ ಬಂದು ಎಲ್ಲರೂ ಏನೈತಿ ಟಾಕಿ ಮುಚ್ಚಿ ನೋಡಿಸ್ರಿ, ನಿಮ್ಮ ಟಾಕಿಯಲ್ಲೇನು ಬಿದ್ದಿದೆ ನೋಡಿ ಅಂತ ಹೇಳಿ ಅಂದಾಗ ಏನೈತೆ ನಮ್ಮ ಟಾಕಿ ಒಳಗೆ ಹ್ಯಾಂಗೆ ಬರ್ತಾವೆ ಆಟ ಇಲ್ಲಿ ಆಟ ಆಡಲ್ಲ ಅಂತ ಹೇಳಿ ಅವರಂದಿದ್ದಾರೆ. ಆದರೆ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಎಲ್ಲರೂ ಕೂಡ ಬಂದ ಮ್ಯಾಗ ಏನೈತಿ ಟಾಕಿ ಓಪನ್ ಮಾಡಿ ನೋಡಿದಾಗ ಮಗು ಅದೇ ಟಾಕಿಯಲ್ಲೇ ಇದೆ. ಒಂದು ಮಗು 4 ತಾಸುವರೆಗೆ ಏನೈತಿ ಟ್ಯಾಂಕ್ನಲ್ಲಿ ಬಿದ್ದಾಗ ಆ ಮಗುಗೆ ಏನೈತಿ ತೆಗೆದು ಮತ್ತೊಮ್ಮೆ ಏನೈತಿ ಉಪ್ಪಿನಲ್ಲಿ ಇಟ್ಟಾಗ ಏನೈತಿ ಮಗು ಜೀವಂತ ಆಗಿದೆ ಅಂತ ಹೇಳಿ ನ್ಯೂಸ್ದಲ್ಲೇ ಬಂದಿದ್ದು ನಾವು ನೋಡಿದ್ವಿ. ಆ ನ್ಯೂಸ್ದಲ್ಲಿ ನೋಡಿದಾಗ ಹಿರಿಯರು ಏನೈತಿ ನಮ್ಮೆಲ್ಲರೂ ಹಿರಿಯರು ಹೇಳ್ತೇನೆ ಏನೈತಿ ಉಪ್ಪಿನಾಗ ಇಡ್ರಿ ನೋಡೋಣ 1-2 ತಾಸು ಏನೈತಿ ಉಪ್ಪಿನಾಗ ಇಟ್ರಿ ಏನಾರ ಜೀವ ಮತ್ತೆ ಬರ್ಬೋದೇನಂತ ಹೇಳಿ ಆ ಇದರಲ್ಲಿ ಭಾವನೆಯಿಂದ ಇಟ್ಟಿದ್ರು. ಮತ್ತೆ ಅದರಲ್ಲಿ ಅಬ್ದುಲ್ ಗಫಾರ್ ಕೊಡ್ತೀವಿ.